ನಮಸ್ಕಾರ ದೇವರು. ನಾವು ಬಂದಿರೋಂಥ ಜಾಗ ಬಂದ್ಬಿಟ್ಟು ಉಡುಪಿ ಅರಮನೆ ಅಂತ. ನೋಡಿ ಬನ್ನಿ ಹೋಗೋಣ ಒಳಗಡೆ. Namaste. Namaskara. What do you say about this hotel? Yeah, it's very good. Since opening, I am here. Almost, I think, more than 6 months. So every time, whenever I go from my Bangalore side to Solur or anywhere towards Hyderabad, I always get down over here and have food. And I enjoy the food over here. Very nice. Okay, which food do you like more here? I like masala dosa, benne dosa, and idli, vada. Vada is the very nice, very soft and crisp. So I love all these things. Okay, what do you say about the hotel and ambience? Ambience is good. It's value for money, and people are very cooperative, and they are very helpful. So I think it's value for money. Every time, whenever I go from here, I always get down here. I make it sure. Sir, namaste. ನಮಸ್ತೆ. Sir, ಈ ಹೋಟೆಲ್ನಲ್ಲಿ ಏನು ಇಷ್ಟ ಆಗುತ್ತೆ? ಮಸಾಲೆ ದೋಸೆ, ಪೂರಿ, ಇಡ್ಲಿ ಎಲ್ಲ ಐಟಮ್ಸ್ ಇಷ್ಟ. ಓಕೆ, ಈ ಹೋಟೆಲ್ ಬಗ್ಗೆ ನೀವೇನು ಹೇಳ್ತೀರಾ? ಸೂಪರ್ ಆಗಿದೆ. ಎಲ್ಲ ಫುಡ್ಡು ಚೆನ್ನಾಗಿದೆಯಾ? ಎಲ್ಲ ಫುಡ್ಡು ಸೂಪರ್. ನಿಮ್ಗೆ ಯಾವತ್ತೂ ಡಿಸಪಾಯಿಂಟ್ ಆಗಿಲ್ವಾ? ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಮ್ಯಾಮ್, ಈ ಹೋಟೆಲ್ ಬಗ್ಗೆ ಹೇಳ್ತೀರಾ ಅಂದರೆ ತಾವೇನು ಹೇಳ್ತೀರಾ? ಸರ್, ಫುಡ್ ಎಲ್ಲ ಚೆನ್ನಾಗಿದೆ. ಸೊ ರೆಗ್ಯುಲರ್ ಕಸ್ಟಮರ್ ನಾವು ಅಷ್ಟು ಮಾತ್ರ ಹೇಳೋದು. ನಾವು ರೆಗ್ಯುಲರ್ ಅಂದರೆ ಇಲ್ಲಿ ಫುಡ್ ಚೆನ್ನಾಗಿದೆ ಅಂತ ಅರ್ಥ. ಸರ್, ನಮಸ್ತೆ. ನಮಸ್ತೆ ಸರ್, ಈ ಹೋಟೆಲ್ಲು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ? ಸರ್, ನಾವು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ. 6 ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ. ಓಕೆ. ಡಿಸೆಂಬರ್ ಲಾಸ್ಟ್ ಇಯರ್ 24th ಡಿಸೆಂಬರ್ ಸ್ಟಾರ್ಟ್ ಮಾಡಿರೋದು. ಓಕೆ, ಇದು ಅನದರ್ ಬ್ರಾಂಚಸ್ ಏನಾದರೂ ಇದೆಯಾ ಇಲ್ವಾ? ಇಲ್ಲ ಸರ್, ಈಗ ಬ್ರಾಂಚಸ್ ಏನಿಲ್ಲ, ಹೊಸ್ದಾಗಿ ಮಾಡಿರೋದು. ಇದು ಮೊದಲನೇದು. ಓಕೆ. ಮತ್ತು ಇಲ್ಲಿ ನಮ್ಮ ಹೊಸಕೋಟೆ ಏನು ಲೋಕಲ್ ಇಲ್ಲೆಲ್ಲ ಇದ್ದಾರೆ. ಇಲ್ಲಿ ಇವ್ರವ್ರ ಟೇಸ್ಟ್ಗೆ ಯಾವ ಥರ ಬೇಕೋ ಅದಕ್ಕೆ ಆ ಥರ ಟೇಸ್ಟ್ಗೆ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ. ಓಕೆ. ಮತ್ತು ಉಡುಪಿ ಅಂದರೆ ಮಂಗ್ಳೂರು ಸೈಡ್ ಅಲ್ವಾ? ಮಂಗ್ಳೂರು ಸೈಡ್ ಅಂದರೆ ಆಲ್ಮೋಸ್ಟ್ ಫೇಮಸ್ ಇರೋದು ಮಂಗ್ಳೂರು ಬನ್ನು. ಅದು ಬೇರೆ ಹೋಟೆಲ್ ಉಡುಪಿನಲ್ಲಿ ಇಲ್ಲ. ಆಲ್ಮೋಸ್ಟ್ ನಿಮ್ಮ ಉಡುಪಿನಲ್ಲಿ ನಾನು ಟೇಸ್ಟ್ ಮಾಡಿದ್ದೀನಿ. ತುಂಬ ಬಿಸಿ ಇರುತ್ತೆ ಮತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಉಡುಪಿ ಅವ್ರ ಕೈಯೆಲ್ಲ ಮಾಡಿಸ್ತೀರಾ ಅಥವಾ? ಹೌದು, ನಮ್ಮ ಹೋಟ್ಲಲ್ಲಿ ಇರೋದು ಉಡುಪಿಯವರೇ ಭಟ್ರು. ಓಕೆ. ಅವರೇ ಮಾಡೋದ್ರಿಂದ ಅದು ನೀಟಾಗಿ ಚೆನ್ನಾಗಿರುತ್ತೆ. ಓಕೆ. ನಿಮ್ಮ ಹತ್ರ ಎಷ್ಟು ಸ್ಟಾಫ್ ಕೆಲಸ ಮಾಡ್ತಿದ್ದಾರೆ? ಟೋಟಲ್ 22 ಜನ ಇದ್ದಾರೆ. ಓಕೆ. ಅದರಲ್ಲಿ ಭಟ್ರವರು ಎಷ್ಟು ಜನ ಇದ್ದಾರೆ? ಸೌತ್ ಭಟ್ರು ಬಂದ್ಬಿಟ್ಟು ಒಬ್ರು ಇದ್ದಾರೆ. ಚೈನೀಸ್ ಇದ್ದಾರೆ. ಚೈನೀಸ್ ಒಬ್ಬರು, ದೋಸೆ ಅವರು, ಅವರೂ ಎಲ್ಲ ಉಡುಪಿಯವರೇ ಇರೋದು. ಓಕೆ. ಇದು ಹೋಟೆಲ್ ಮಾಡಬೇಕು ಅಂತ ನಿಮಗೆ ಕನಿಸ್ತು? ಯಾಕಂದರೆ ನಮಗೊಂದು ಡ್ರೀಮ್ ಅದು. ನಾವು ಹೊರಗಡೆ ಎಲ್ಲ ಹೋಗಿ ತಿಂತಾ ಇರ್ಬೇಕಾದ್ರೆ ನಮಗೊಂದು ಹೋಟ್ಲು ಮಾಡಬೇಕು, ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು ಅಂತ. ನಾವು ಹೊರಗಡೆ ಎಲ್ಲ ತಿನ್ನೋವಾಗ ಕೊಡೋ ಪ್ರೈಸ್ಗೆ ಒಳ್ಳೆ ಟೇಸ್ಟ್ ಸಿಗ್ತಾ ಇರಲಿಲ್ಲ. ನಾವು ಒಳ್ಳೆ ಟೇಸ್ಟ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಅದೊಂದು ಡ್ರೀಮ್ ಇತ್ತು. ಇವಾಗ ಅದನ್ನು ಮಾಡಿದ್ದೀವಿ. ಮತ್ತು ಈ ಹೋಟೆಲ್ನ ಮುಂದೆ ಬೇರೆ ಬೇರೆ ಫ್ರಾಂಚೈಸಿ ಓಪನ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇದೆಯಾ? ಹೌದು, ಮಾಡ್ತಾಯಿದ್ದೀವಿ. ನೆಕ್ಸ್ಟ್ 2 ಮಂತ್ಸಲ್ಲಿ ಇಲ್ಲಿ ಹೊಸಕೋಟೆ ಹತ್ರ 2 ಬ್ರಾಂಚ್ ಮಾಡ್ತಾಯಿದ್ದೀವಿ ಚಿಕ್ಕದಾಗಿ. ಓಕೆ. ಅಡ್ರೆಸ್ ಹೇಳ್ಬೋದಾ?
ಒಂದು ತಾಲೂಕ್ ಆಫೀಸ್ ಹತ್ರ, ಇನ್ನೊಂದು ಗಂಗಮ್ಮನ ಗುಡಿ ರೋಡ್ ಹತ್ರ ಮಾಡ್ತೀವಿ. ಓಕೆ, ಅದನ್ನು ಇದೇ ಥರ ನಡ್ಸ್ಕೊಂಡು ಹೋಗ್ತಿರೋದು. ಹಾಂ, ಅಂದರೆ ಇಲ್ಲಿ ನಾವು ಪ್ರಿಫರ್ ಮಾಡಿ ಅಲ್ಲಿ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ, 2 ಬ್ರ್ಯಾಂಚಸ್. ಸುಮಾರು ಎಷ್ಟು ವೆರೈಟಿ ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಬಂದ್ಬಿಟ್ಟು ಸೌತಲ್ಲಿ ಸುಮಾರು ಒಂದು 15 ವೆರೈಟಿ ಇರುತ್ತೆ. ಡೈಲಿ ಟಿಫಾನಲ್ಲಿ ಬಂದ್ಬಿಟ್ಟು 4 ಇರುತ್ತೆ. ಶನಿವಾರ ಭಾನುವಾರ 3 ಥರ ರೈಸ್ ಇರುತ್ತೆ. ಓಕೆ. ದೋಸೆನಲ್ಲಿ 15 ವೆರೈಟಿ ದೋಸೆ ಇರುತ್ತೆ. ಓಕೆ. ಇಡ್ಲಿ ವಡೆ ಇರುತ್ತೆ, ರವೆ ಇಡ್ಲಿ. ನಿಮ್ಮ ಹೋಟೆಲಲ್ಲಿ ಸ್ಪೆಷಲ್ ಫುಡ್ ಸ್ವಲ್ಪ ಲಿಸ್ಟ್ ಮಾಡ್ತೀರಾ? ಸ್ಪೆಷಲ್ ಅಂದರೆ ಪ್ರತಿ ದಿವಸನೂ ನಾವು ಒಂದೊಂದು ಥರ ಸ್ಪೆಷಲಾಗೇ ಮಾಡ್ತಾ ಇರ್ತೀವಿ. ಎಲ್ಲದನ್ನು ಸ್ಪೆಷಲೇ ನಮ್ಮ ಹೋಟ್ಲಲ್ಲಿ. ಓಕೆ. ಮತ್ತು ಇದು ನಿಮಗೆ ಯಾವುದಾದ್ರು ದೊಡ್ಡ ದೊಡ್ಡ ಆರ್ಡರ್ಸ್ ಏನಾದರೂ ಬಂದರೆ ನೀವು ಮಾಡ್ತಾಯಿದ್ದೀವಿ. ನಾವು ಆಲ್ರೆಡಿ ಮಾಡಿದ್ದೀವಿ ಕೂಡ. ಇನ್ನು ಈ ಇದೇ ಇದರಲ್ಲೇ ಗೃಹ ಪ್ರವೇಶ ಮತ್ತು ಅದೆಲ್ಲದಕ್ಕೂ ಕೊಟ್ಟಿದ್ದೀವಿ ನಾವು. ಅಂತ ಹೇಳ್ಬೇಕಂದ್ರೆ ನಾವು ಏನೇ ಒಂದು ಫುಡ್ಡು ಪ್ರಿಪೇರ್ ಮಾಡಿದಾಗ ಫಸ್ಟ್ ನಾವೆಲ್ಲ ಚೆಕ್ ಮಾಡಿಬಿಟ್ಟು ಟೇಸ್ಟ್ ಆಗ್ಬೋದು ಎಲ್ಲದನ್ನು ಚೆಕ್ ಮಾಡಿ ಚೆನ್ನಾಗಿದ್ರೆ ಮಾತ್ರ ಕಸ್ಟಮರ್ಗೆ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಾಂದರೆ ನಾವು ಪ್ರೊವೈಡ್ ಮಾಡಲ್ಲ, ಅದನ್ನು ಚೇಂಜ್ ಮಾಡ್ತೀವಿ. ಓಕೆ. ಮತ್ತು ಇದು ಚಾಟ್ಸಲ್ಲಿ ಯಾವ್ಯಾವ ಥರ ವೆರೈಟೀಸ್ ಇದೆ? ಚಾಟ್ಸಲ್ಲಿ ಬಂದ್ಬಿಟ್ಟು ಮಸಾಲೆ ಪುರಿ, ಪಾನಿಪುರಿ, ಸೇವ್ ಪುರಿ, ಆಲೂ ಪುರಿ, ನಿಪ್ಪಟ್ಟು ಮಸಾಲ, ಬೋಟಿ ಮಸಾಲ, ಆಲೂ ಪುರಿ ಥರ ಇದೆ. ಸುಮಾರು ಒಂದು 10-12 ವೆರೈಟಿ ಇದೆ ಚಾಟ್ಸಲ್ಲಿ. ಮತ್ತು ಡೈಲಿ ಐಟಮಲ್ಲಿ? ಡೈಲಿ ಐಟಮಲ್ಲಿ ಎಲ್ಲ ವೆರೈಟಿ ಇರುತ್ತೆ. ಡೈಲಿ ಒಂದೇ ಮಾಡಲ್ಲ, ಡಿಫ್ರೆಂಟಾಗಿ ಡೈಲಿ ಒಂದು. ಮತ್ತು ಈವ್ನಿಂಗಲ್ಲೂ ಅಷ್ಟೇ ಸ್ನ್ಯಾಕ್ಸ್, ಬೋಂಡಾ ಸೂಪ್ ಇರುತ್ತೆ, ಮಂಗಳೂರು ಬಜ್ಜಿ. ಡೈಲಿ ಒಂದೊಂದು ರೈಸ್ ಬಾತ್ ಮಾಡ್ತಾ ಇರ್ತೀವಿ. ಇದೇ ಥರ ನಿಮ್ಮ ಹೋಟ್ಲು ಮುಂದೆ ಹೊರೀಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.